ಆ ಒಂದು ರಾಷ್ಟ್ರದ ರೈತರು ತಮ್ಮ ಸಾಂಪ್ರದಾಯಿಕ ಬೆಳೆಯನ್ನೇ ಕೈಬಿಡುವಂಥ ನಿರ್ಧಾರಕ್ಕೆ ಬಂದಿದ್ದಾಗಿದೆ. ಅದರ ಬದಲಿಗೆ ಎಮ್ಮೆ, ಹಸು, ಕುರಿ, ಕತ್ತೆಗಳನ್ನೇ ಸಾಕಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದೆ ಆ ದೇಶ. ಅಷ್ಟಕ್ಕೂ ಯಾವ ರಾಷ್ಟ್ರಕ್ಕೆ ಇಂಥ ದರಿದ್ರ ಪರಿಸ್ಥಿತಿ ಬಂದಿರೋದು? ಇದರ ಹಿಂದೆ ಇರುವಂಥ ಆರ್ಥಿಕ ಸಂಕಷ್ಟದ ಕಥೆ ಏನು? ಈಗ ಅಲ್ಲಿನ ಸ್ಥಿತಿಗತಿಗಳು ಹೇಗಿದೆ? ಇಲ್ಲಿದೆ ಅದರ ಕಂಪ್ಲೀಟ್ ರಿಪೋರ್ಟ್. ಕಾಟನ್ ಕಣ್ಮರೆ, ಎಮ್ಮೆ ಕುರಿ ದರ್ಬಾರ್, ಮತ್ತೆ ತಲೆ ಕೆಳಗಾದ ಪಾಕ್ ಲೆಕ್ಕಾಚಾರ. ಒಂದ್ ಕಾಲದಲ್ಲಿ ಜಗತ್ತಿಗೆ ಹತ್ತಿ ಮಾರುತ್ತಿದ್ದ ಪಾಕಿಸ್ತಾನ ಇವತ್ತು ತನ್ನ ರೈತರನ್ನೇ ಉಳಿಸಿಕೊಳ್ಳೋಕಾಗದೆ ವಿಲವಿಲ ಒದ್ದಾಡ್ತಿದೆ. ಇಷ್ಟು ಕಾಲ ಹೊಲದಲ್ಲಿ ಬಿಳಿ ಚಿನ್ನ ಬೆಳೀತಿದ್ದ ರೈತರು ಈಗ ಅದನ್ನೇ ಬೇಡ ಅಂತ ದೂರ ಇಡ್ತಿದ್ದಾರೆ. ಬದಲಿಗೆ ಅದೇ ಜಾಗದಲ್ಲಿ ಈಗ ಹಸು, ಎಮ್ಮೆ, ಕತ್ತೆ ಸಾಕ್ತಾ ಇದ್ದಾರೆ. ಕಾರಣ, ಹತ್ತಿ ಬೆಳೆದ್ರೆ ಹೊಟ್ಟೆ ತುಂಬಲ್ಲ, ಜಾನುವಾರು ಸಾಕಿದ್ರೆ ಬದುಕು ಸಾಗುತ್ತೆ ಅನ್ನೋ ಕಹಿ ಸತ್ಯ ಇಲ್ಲಿನ ರೈತರು ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದ ಆರ್ಥಿಕತೆ ಸದ್ಯಕ್ಕೆ ಕ್ರಿಟಿಕಲ್ ಕಂಡೀಷನ್ನಲ್ಲಿದೆ. ಬೆಲೆ ಏರಿಕೆ, ಸಾಲದ ಹೊರೆ, ವಿದೇಶಿ ವಿನಿಮಯ ಕೊರತೆ, ಈ ಎಲ್ಲದರ ಮಧ್ಯೆ ಈಗ ದೇಶದ ಕೃಷಿಯು ಕುಸಿತದ ಹಾದಿ ಹಿಡಿದಿದೆ. ಅದರ ದೊಡ್ಡ ಸಾಕ್ಷಿಯೇ ಹತ್ತಿ ಕೃಷಿ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಹೆಮ್ಮೆಯಾಗಿದ್ದ ಹತ್ತಿ ಇಂದು ರೈತರಿಗೆ ಹೊರೆಯಾಗಿದೆ. ದೇಶದ ಜವಳಿ ಉದ್ಯಮಕ್ಕೆ ಜೀವನಾಡಿಯಾಗಿದ್ದ ಈ ಬೆಳೆ ಈಗ ರೈತರ ಕಣ್ಣಲ್ಲಿ ನಷ್ಟದ ಬೆಳೆ. ಲಾಭವಿಲ್ಲ, ಸರ್ಕಾರದ ಬೆಂಬಲ ಇಲ್ಲ, ಭವಿಷ್ಯದ ಭರವಸೆಯೂ ಇಲ್ಲ. ಅದಕ್ಕಾಗಿಯೇ ರೈತರು ಹತ್ತಿ ಹೊಲಕ್ಕೆ ಬೆನ್ನು ತಿರುಗಿಸ್ತಾ ಇದ್ದಾರೆ. ಪಾಕಿಸ್ತಾನದ ಕೃಷಿ ಜನಗಣತಿ ವರದಿಯೇ ಈ ಕಠಿಣ ಸತ್ಯವನ್ನ ಬಯಲು ಮಾಡಿದೆ. 2010ರಿಂದ 2024 ನಡುವೆ ಹತ್ತಿ ಬೆಳೆಯುವ ಪ್ರದೇಶ 29% ಕುಸಿದಿದೆ. ಅಂದರೆ ಲಕ್ಷಾಂತರ ಎಕರೆ ಹತ್ತಿ ಹೊಲಗಳು ಮಾಯವಾಗಿವೆ. ಅದರ ನೇರ ಪರಿಣಾಮ ದೇಶದ ಜವಳಿ ಉದ್ಯಮದ ಮೇಲೆ ಬೀಳುತ್ತಿದೆ. ಅದಕ್ಕೆ ಕಾರಣ ಜಮೀನುಗಳ ವಿಭಜನೆ. ಹೌದು ವೀಕ್ಷಕರೇ, 2010ರಲ್ಲಿ 8.26 ಮಿಲಿಯನ್ ಇದ್ದ ಕೃಷಿ ಜಮೀನುಗಳು ಈಗ 11.1 ಮಿಲಿಯನ್ ಆಗಿದೆ. ಕೇಳೋಕೆ ಜಮೀನು ಹೆಚ್ಚಾಗಿದೆ ಅನಿಸುತ್ತೆ, ಆದರೆ ನಿಜ ಚಿತ್ರಣ ಬೇರೆ. ಜಮೀನು ಹೆಚ್ಚಾಗಿಲ್ಲ, ಒಂದೇ ಹೊಲ 7 ತುಂಡಾಗಿದೆ. ಹಿಂದೆ ಸರಾಸರಿ 6.4 ಎಕರೆ ಇದ್ದ ಜಮೀನು ಈಗ 5.3 ಎಕರೆಗೆ ಕುಸಿದಿದೆ. ಸಣ್ಣ ಸಣ್ಣ ತುಂಡುಗಳಲ್ಲಿ ಕೃಷಿ ಮಾಡಿ ರೈತ ಬದುಕೋದು ಅಸಾಧ್ಯವಾಗಿದೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಕೃಷಿ ವೆಚ್ಚ. ಬೀಜ, ರಸಗೊಬ್ಬರ, ನೀರಾವರಿ, ಕೂಲಿ ಎಲ್ಲದರ ಬೆಲೆ ಏರಿದೆ. ಆದರೆ ರೈತನಿಗೆ ಸಿಗುವ ಬೆಲೆ ಮಾತ್ರ ಏರಿಲ್ಲ. ಪರಿಣಾಮ ಒಂದೇ, ರೈತ ಕೃಷಿಯನ್ನೇ ಬಿಟ್ಟು ಬದುಕಿನ ಹೊಸ ದಾರಿ ಹುಡುಕ್ತಾ ಇದ್ದಾನೆ. ಆ ಹೊಸ ದಾರಿಯೇ ಎಮ್ಮೆ, ಹಸು, ಕುರಿ ಇಲ್ಲ ಕತ್ತೆಗಳನ್ನು ಮೇಯಿಸ್ತಾ ಇರೋದು. ಪಾಕಿಸ್ತಾನದಲ್ಲಿ ರೈತರು ಹತ್ತಿ ಕೃಷಿ ಬಿಟ್ಟು ಎಮ್ಮೆ, ಕುರಿ, ಮೇಕೆ ಹಾಗೆ ಕತ್ತೆ ಸಾಕಾಣಿಕೆಗೆ ಹೆಚ್ಚು ಒತ್ತು ನೀಡುತ್ತಿರುವುದಕ್ಕೆ ಪ್ರಮುಖ ಕಾರಣ ಇದರಿಂದ ನಿರಂತರ ಆದಾಯ ಸಿಗುವುದು. ಹತ್ತಿ ಬೆಳೆದ್ರೆ ಬೆಳೆ ಕಟಾವಿನ ನಂತರ ಮಾತ್ರ ಹಣ ಸಿಗುತ್ತೆ. ಆದರೆ ಜಾನುವಾರು ಸಾಕಿದ್ರೆ ಪ್ರತಿದಿನ ಅಥವಾ ಪ್ರತಿ ತಿಂಗಳು ಆದಾಯ ಗಳಿಸಬಹುದು. ಎಮ್ಮೆ ಮತ್ತು ಹಸುಗಳಿಂದ ಹಾಲು ಉತ್ಪಾದನೆಯಾಗಿ ರೈತರಿಗೆ ದಿನನಿತ್ಯ ಹಣ ಬರುತ್ತೆ. ಕರುಗಳ ಮಾರಾಟದಿಂದಲೂ ಹೆಚ್ಚುವರಿ ಆದಾಯ ಸಿಗುತ್ತೆ. ಕುರಿ ಮತ್ತು ಮೇಕೆ ಸಾಕಿದ್ರೆ ಅವುಗಳ ಮಾಂಸ, ಉಣ್ಣೆ ಹಾಗೆ ಸಂತಾನೋತ್ಪತ್ತಿಯಿಂದ ಉತ್ತಮ ಲಾಭ ಗಳಿಸಬಹುದು. ಹಬ್ಬದ ಸಮಯದಲ್ಲಿ ಇವುಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ರೈತರಿಗೆ ಉತ್ತಮ ಬೆಲೆ ದೊರೆಯುತ್ತೆ. ಕತ್ತೆ ಸಾಕಾಣಿಕೆಯು ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿ ಲಾಭದಾಯಕ ಉದ್ಯಮವಾಗಿದೆ. ಕಟ್ಟಡ ನಿರ್ಮಾಣ, ಇಟ್ಟಿಗೆ ಕಾರ್ಖಾನೆಗಳು ಹಾಗೂ ಸರಕು ಸಾಗಣೆಗೆ ಕತ್ತೆಗಳನ್ನು ಬಳಸಲಾಗುತ್ತೆ. ಜೊತೆಗೆ ಕತ್ತೆಗಳ ರಫ್ತಿನಿಂದಲೂ ವಿದೇಶಗಳಿಂದಲೂ ಕೋಟಿ ಕೋಟಿ ಲಾಭ ಗಳಿಸಬಹುದು ಅನ್ನೋ ಪಾಕಿಸ್ತಾನ ಪ್ರಜೆಗಳ ಲೆಕ್ಕಾಚಾರ. ಒಟ್ನಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಪಾಕ್ಗೆ ಈಗ ಪ್ರಾಣಿಗಳೇ ಆಸರೆಯಾಗಿದೆ.